ಸಾಧ್ಯವಾಗ್ತಿಲ್ಲ. ಅಲ್ಲಿ ಕಂಡೀಷನ್ನೇ ಬೇರೆ ಇರುತ್ತೆ. ಯಾಕಂದರೆ ಅಲ್ಲೆಲ್ಲ ಕ್ಷಿಪಣಿಗಳು ಬೀಳ್ತಾ ಇವೆ. ನಾವಿರೋ ನೆಲದಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ, 1 ಕಿಲೋಮೀಟ್ರ್ ದೂರದಲ್ಲಿ ಅಂದರೆ ನೆಕ್ಸ್ಟ್ ಮಿಸೈಲ್ ಟಾರ್ಗೆಟ್ ನಾವಿರೋ ಜಾಗನೇ ಆಗಿಬಿಟ್ರೆ ನಮ್ಮ ಗತಿ ಏನು? ಆಹಾರದ ಕಥೆ ಏನು? ಔಷಧಿಯ ಕಥೆ ಏನು? ಎಷ್ಟೋ ಮಾಲ್ಗಳಿರ್ತವೆ, ರೇಷನ್ ಅಂಗಡಿ ಇರ್ತವೆ. ಆಲ್ ಆಫ್ ಅ ಸಡನ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ಎಲ್ಲ ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ರೆ ನಾವೇನೋ ಸಾಯಂಕಾಲ ಹೋಗೋಣ, ಏನೋ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಇದ್ದೀವಿ. ನಾಳೆ ಬೆಳಗ್ಗೆ ಅಡುಗೆಗೆ ಏನೋ ತರಕಾರಿ ಬೇಕು ಅಂತ ಇದ್ದೀವಿ. ನಾವು ತರಕಾರಿನೂ ಇಲ್ಲ, ರೇಷನ್ನೂ ಇಲ್ಲ, ಕುಡಿಯೋಕ್ಕೆ ನಾವು ನೀರು ಸಂಗ್ರಹ ಮಾಡ್ಕೊಂಡಿಲ್ಲ. ಆ ಕಡೆ ನೀರಿನ ಸಮಸ್ಯೆ ಜಾಸ್ತಿ. ಈ ಕಡೆ ನಾವು ಪೆಟ್ರೋಲ್ಗೆ ಎಷ್ಟು ಅಮೂಲ್ಯವೋ ಅಲ್ಲಿ ನೀರಷ್ಟು ಅಮೂಲ್ಯ. ಆ ಭಾಗಗಳಲ್ಲಿ ನೀರು ಕಡಿಮೆ, ಅಲ್ಲಿ ನೀರೇ ಇಲ್ಲ ಅಂದ್ಬಿಟ್ರೆ ಏನು ಮಾಡಬೇಕು ಅಂತ ಕೂಡ ಇದೆ. ಯಾಕೆಂದರೆ ಯುಕ್ರೇನ್ ಯುದ್ಧದಲ್ಲಿ ಇಸ್ರೇಲ್, ಗಾಜಾ ಪಟ್ಟಿ, ಪ್ಯಾಲೆಸ್ತೀನ್ ಈ ಸಂದರ್ಭದಲ್ಲಿ ನೋಡಿದ್ದೀವಿ. ಒಂದೊಂದು ವಾಟರ್ ಬಾಟಲ್ಲು ಅದಕ್ಕೆಷ್ಟು ಅಪರೂಪ, ಅದೆಷ್ಟು ಅಮೂಲ್ಯವಾಗಿಬಿಟ್ಟಿತ್ತು ಅಂಥೇಳಿ. ಹಾಗಾಗಿ ಅವರ ಕಷ್ಟದಲ್ಲಿ ಅವರು ಇರ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಇರಾನ್ನ ಇಡೀ ದೇಶಾದ್ಯಂತ ಚೆಕ್ ಮಾಡ್ಕೊಂಬಿಟ್ಟಾಗ ನಾವು ಮೊಬೈಲ್ ಆಗಲಿ ಇಂಟರ್ನೆಟ್ಗಳಾಗಲಿ ಎಲ್ಲವೂ ಕೂಡ ಅಲ್ಲಿ ಬಂದಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಇದ್ದಾರೆ ಅಲ್ಲೆಲ್ಲರೂ ಕೂಡ. ಖತಾರ್ನಲ್ಲಿ ಎಲ್ಲ ವಿಮಾನಗಳನ್ನು ಕೂಡ ಬಂದ್ ಮಾಡಿದೆ ಸರ್ಕಾರ. ತಾತ್ಕಾಲಿಕವಾಗಿ ಕತಾರ್ ಏರ್ವೇಸ್ನ ಕಡೆಯಿಂದ ವಿಮಾನಗಳ ಸೇವೆನೇ ಒಂದು ಕಡೆ ಅಲ್ಲಿ ಸ್ಥಗಿತ ಮಾಡಿಬಿಟ್ಟಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಈ ಎರಡೂ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಅಂತ ಬಂದಾಗ ಸದ್ಯಕ್ಕೆ ಇರುವುದರಲ್ಲಿ ಅಮೆರಿಕ ಸೇಫ್. ಆ ದೇಶದ ಮೇಲೆ ದಾಳಿ ಆಗುವಂಥ ಸಾಧ್ಯತೆ ಬಹಳ ಕಡಿಮೆ. ಇವ್ರು ಯಾರು ಇರಾನಿಂದ ಹೋಗಿ ಅಮೆರಿಕಕ್ಕೆ ಹೋಗಿ ಒಂದು ಕ್ಷಿಪಣಿ ಬಿದ್ದು ಅಲ್ಲಿ ಹಾನಿ ಮಾಡುವುದು ಸ್ವಲ್ಪ ಕಷ್ಟ. ತುಂಬ ಡಿಸ್ಟೆನ್ಸ್ ಬಂದುಬಿಡುತ್ತೆ. ನಿಮಗೆ ಗಂಟೆಗಟ್ಟಲೆ ಟ್ರಾವೆಲ್ ಮಾಡಬೇಕಾಗುತ್ತೆ. ನಾವು 8 ಗಂಟೆ, 10 ಗಂಟೆ, 12 ಗಂಟೆ ಒಂದು ಕ್ಷಿಪಣಿ ಹೋಗಿ ದಾಳಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ವೇರಸ್ ಅಮೆರಿಕದ ಸೇನಾ ನೆಲೆಗಳಿದೆಯಲ್ಲ ಬೇರೆ ಬೇರೆ ದೇಶ,